2ನೇ ವರ್ಷ 3ನೇ ವರ್ಷ 1 ವರ್ಷಕ್ಕೆ 3ರಿಂದ 4 ಬ್ಯಾಚ್ ಮೇಯಿಸಿದ್ದೀವಿ. ಸ್ಟಾರ್ಟಿಂಗು ಶೆಡ್ ಮಾಡಿದಾಗ ಇದೇ ಸಣ್ಣ ಮರಿ ನಾವು ಕೊಂಡ್ಕೊಂಬರ್ಬೇಕಾದ್ರೆ 3,500ರಿಂದ 4,000 ರೂಪಾಯಿ ಮರಿ ಇದ್ವು ಸರ್ 3 ವರ್ಷ ಮುಂಚೆ. ಇವತ್ತು ಅದೇ ಮರಿ 7,000ದಿಂದ 8,000 ರೂಪಾಯಿ ಮರಿ ಆಗಿದ್ದಾವೆ, ಸಣ್ಣ ಮರಿಗಳೇನೆ. ಒಂದು ಬ್ಯಾಚ್ ಬಂದು ಏನಿಲ್ಲ ಅಂದರೆ 2 ತಿಂಗಳು ಸರ್, 2 ತಿಂಗಳಿಗೆ 2.5 ಲಕ್ಷ ರೂಪಾಯಿ ಆದಾಯ ಪಡಿತೀವಿ. ಏನೋ ನಮ್ಮ ಫುಡ್ ಕಾಸ್ಟು, ಮರಿ ಕಾಸ್ಟು, ನಮ್ಮ ಲೇಬರ್ ಎಲ್ಲ ತೆಗೆದ್ರೂ ಒಂದು ಮರಿಗೆ 2.5 ಲಕ್ಷ, 100 ಮರಿಗೆ 2.5 ಲಕ್ಷ ರೂಪಾಯಿ ಸಿಗುತ್ತೆ ಸರ್. ನಮಗೆ ಇನ್ನೂ ಶೆಡ್ ಎಕ್ಸ್ಟೆಂಡ್ ಮಾಡಬೇಕು ಅಂತಿದ್ದೀವಿ ಸರ್. ನಾವು ಏನಿಲ್ಲ ಅಂದರೆ ನಾವು 500 ಮರಿ ಮೇಸಷ್ಟು ಅನುಭವ ಇದೆ ಸರ್. ಈಗ ಏನಾದರೂ ನಾವು ಈಗ ಸ್ವಲ್ಪ ಸ್ಟಾರ್ಟಿಂಗ್ ಮಾಡಿದ್ವಿ, ಇವಾಗ ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡ್ಕೊಂಡು ಒಂದು 300ರಿಂದ 500 ಮರಿ ಸಾಕಾಣಿಕೆ ಮಾಡೋಣ ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ ಸರ್. ಈಗ ಸರ್ ಒಂದು ಮರಿಗೆ ಇವಾಗ ಒಂದು 3,000 ರೂಪಾಯಿ ಖರ್ಚು, ಒಂದು 10,000 ರೂಪಾಯಿ ಒಂದು ಮರಿಗೆ ನಮ್ಮದು ಬಂಡವಾಳ ಬಿದ್ದಿದೆ. ಈಗ ನಮ್ಗೆ 18ರಿಂದ 22,000 ರೂಪಾಯಿ ಮರಿ ಹೋಗ್ತಾ ಇದ್ದಾವೆ. ಹಂಗಾಗಿ ಇವಾಗ 10,000 ಹೋಗಿ ನಮಗೆ 8ರಿಂದ 9, 10,000 ರೂಪಾಯಿ ಒಂದು ಮರಿಯಲ್ಲಿ ಲಾಭ ಬರ್ತಾಯಿದೆ ಸರ್. ಈಗ ಬಕ್ರೀದ್ ಇದರಲ್ಲಿ ಬೇರೆ ಟೈಮ್ನಲ್ಲಿ ಯಾಕಂದರೆ ಸ್ವಲ್ಪ 3.5-4 ತಿಂಗಳಾಗಿರೋ ಲಾಂಗ್ ಟೈಮ್ಗೆ ಅಷ್ಟು ಬರುತ್ತೆ ಲಾಭ.